ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಧ್ಯಕ್ಷ ಬಾಲರಾಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಮುಖಂಡರು ಜಿಲ್ಲೆಗೆ ಬರಬೇಕಾದ 17.5 ಟಿಎಂಸಿ ನೀರನ್ನು ಕೂಡಲೇ ಬಿಡಿಸಿ ಜಿಲ್ಲೆಯ ಹಿತದೃಷ್ಟಿಯನ್ನ ಕಾಪಾಡಬೇಕಾದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಜಿಲ್ಲೆಯ ಹಿತವನ್ನೇ ಮರೆತಿರುವಂತೆ ಕಾಣುತ್ತದೆ. ಹಾಸನ ಹಾಗೂ ತುಮಕೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹೇಮಾವತಿ ನೀರು ಬಿಡುಗಡೆಯ ಬಗ್ಗೆ ಸಲಹೆ ಸಮಿತಿ ಸಭೆಯನ್ನ ಕರೆದು ಚರ್ಚಿಸಿ ನೀರನ್ನ ಬಿಡಿಸುವ ಕೆಲಸವನ್ನ ಮಾಡದೆ ಕಾಲಹರಣ ಮಾಡುತ್ತಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ನಾಯಕರು ಪ್ರತಿ ಬಾರಿಯೂ ಜೂನ್ ಜುಲೈ ತಿಂಗಳಲ್ಲಿ ಹೇಮಾವತಿ ನೀರು ಕೆರೆಗಳಿಗೆ ಹರಿಯಬೇಕಿದ್ದು, ಆದರೆ ಆಗಸ್ಟ್ ತಿಂಗಳು ಕಳೆದರೂ ಇದುವರೆಗೂ ನೀರನ್ನು ಹರಿಸದೇ ಇರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್, ನೀರನ್ನ ಗೊರೂರು ಡ್ಯಾಮಿಂದ ಆದಷ್ಟು ಬೇಗ, ಯಾಕೆಂದರೆ ಜೂನ್ ಜುಲೈ ತಿಂಗಳು ಇಷ್ಟೊತ್ತಿಗಲೇ ನಮ್ಮ ಕೆರೆಗಳು ತುಂಬ ಹಂತದಲ್ಲಿ ಬರ್ತಾ ಇದ್ದು, ಆಗಸ್ಟ್ ಫಸ್ಟ್ ವೀಕ್ ಬಂದರೂ ಇನ್ನು ಹೇಮಾವತಿ ನೀರು ಸಲಹಾ ಸಮಿತಿ ಮೀಟಿಂಗ್ ಡಿಸಿಷನ್ ತಗೊಂಡಿಲ್ಲ ಸರ್ಕಾರ. ಮತ್ತು ಹೇಮಾವತಿಗೆ ಸುಮಾರು 12,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ, ಒಳಹರಿವು ಬರ್ತಾ ಇದೆ. ಡ್ಯಾಮ್ ತುಂಬ ಹಂತಕ್ಕೆ ಬಂದರೂ ಕೂಡ ಇನ್ನೂ ಈ ಭಾಗಕ್ಕೆ ಮಲೆನಾಡಲ್ಲಿ ಮಳೆ ಆಗ್ತಿರೋದು ಈ ಭಾಗಕ್ಕೆ ನೀರು ಬಿಟ್ಟಿಲ್ಲ. ಎಲ್ಲ ಕೆರೆ ಕಟ್ಟಿಗಳು ಒಣಗಿ ಇವತ್ತು ಗುಬ್ಬಿ ಕೆರೆಗೂ ಗುಬ್ಬಿದು ಟೌನ್ಗೂ ನೀರು ನಿಲ್ಲಿಸಿರೋ ಪರಿಸ್ಥಿತಿ ಆಗಿದೆ. ಆದ್ದರಿಂದ ನಾವೆಲ್ಲ ತಮ್ಮ ಮೂಲಕ ಒತ್ತಾಯ ಮಾಡೋದೇನು ಅಂದರೆ ಆದಷ್ಟು ಬೇಗ ನಮ್ಮ ಜಿಲ್ಲೆಗೆ ನೀರು ಹರಿಸಬೇಕು ಮತ್ತು ಎಲ್ಲ ಕೆರೆಗಳಿಗೂ. ತಮಿಳುನಾಡಿನವರು ಕಾವೇರಿ ನೀರನ್ನ ತಮ್ಮ ಪಾಲಿನ ನೀರನ್ನ ಕೇಳುತ್ತಿದ್ದಾರೆ. ತಾಲೂಕಿನ ಎಲ್ಲಾ ಕೆರೆಗಳು ಒಣಗಿ ಬರಪೀಡಿತ ಪ್ರದೇಶವಾಗಿ ನಿರ್ಮಾಣವಾಗಿದ್ದು, ಗುಬ್ಬಿ ತಾಲೂಕನ್ನ ಬರಪೀಡಿತ ತಾಲೂಕು ಎಂದು ರಾಜ್ಯ ಸರ್ಕಾರವು ಘೋಷಣೆ ಮಾಡಬೇಕು. ಹೇಮಾವತಿ ಡ್ಯಾಂ ಭರ್ತಿ ಮಾಡುವ ಮುನ್ನ ಜಿಲ್ಲೆಗೆ ಬರಬೇಕಾದ ಪಾಲಿನ ನೀರನ್ನ ತಕ್ಷಣವೇ ಬಿಡಿಸುವ ಕೆಲಸವನ್ನ ಮಾಡುವಂತೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬಿಎಸ್ ಪಂಚಾಕ್ಷರಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ತುಮಕೂರು ಜಿಲ್ಲೆಯ ಪಾಲಾದಂತ 17.5 ಟಿಎಂಸಿ ನೀರು ಏನಿದೆ ಅದನ್ನ ತಕ್ಷಣ ನಮ್ಮ ಜಿಲ್ಲೆಗೆ ಬಿಡಬೇಕು. ಇವತ್ತು ತಮಿಳುನಾಡಿನವರು ಅವ್ರ ಪಾಲ್ ಕೇಳಿದ್ದಾರೆ, ಕಾವೇರಿ ನಿರ್ವಹಣಾ ಸಮಿತಿ ಅವ್ರಿಗೆ ಎಷ್ಟು ಪಾಲ್ ಬರಬೇಕು ಅಂತ ನಿರ್ಣಯ ಮಾಡುತ್ತೆ. ರಾಜ್ಯ ಸರ್ಕಾರ ಮತ್ತು ನೀರಾವರಿ ಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇತ್ತ ಕಡೆ ಗಮನ ಹರಿಸಿ ತುಮಕೂರು ಜಿಲ್ಲೆಗೆ ಹರಿಬೇಕಾದಂತ ನೀರಿನ ಪಾಲನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲ ಕೆರೆಗಳು ಇವತ್ತು ಕುಡಿಯೋ ನೀರಿಗೆ ಹಾಹಾಕಾರವನ್ನ ಎದುರಿಸುವಂತ ಪರಿಸ್ಥಿತಿ ಎದುರಾಗಿದೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿಲ್ಲ, ಕುಡಿಯೋ ನೀರಿಗೆ ಗುಬ್ಬಿ ನಗರಕ್ಕೂ ಕೂಡ ನೀರಿಲ್ಲ. ಎಲ್ಲ ಕೆರೆಗಳು ಇವತ್ತು ಖಾಲಿಯಾಗಿದ್ದಾವೆ. ಹಿಂದೆಂದೂ ಕಾಣದ ಪಟ್ಟಣದ ಕುಡಿಯುವ ನೀರಿನ ಕೆರೆಯು ಸಂಪೂರ್ಣ ಬತ್ತಿ ಹೋಗಿ ಪಟ್ಟಣಕ್ಕೆ ಕುಡಿಯುವ ನೀರನ್ನ 15 ದಿನಕ್ಕೆ ಬಳಕೆ ಮಾಡಿಕೊಳ್ಳುವಷ್ಟು ಇದ್ದು, ತಾಲೂಕಿಗೆ ಬರಬೇಕಾದ ಪಾಲಿನ ನೀರನ್ನ ತುಂಬಿಸುವ ಮುಖೇನ ತಾಲೂಕಿನ ಹಿತವನ್ನ ಕಾಯುವಂತೆ ಮಂಡಳ ಅಧ್ಯಕ್ಷ ಬಲರಾಮಣ್ಣ ಆಗ್ರಹ ಮಾಡಿಸಿದರು. ಗುಬ್ಬಿ ತಾಲೂಕು ಭಾಜಪ ಕಡೆಯಿಂದ ನಾವು ಎಲ್ಲ ಭಾಜಪ ಮುಖಂಡರು ಪ್ರಮುಖರೆಲ್ಲ ಸೇರಿ ಗುಬ್ಬಿ ತಾಲೂಕು ತೀರಾ ಬರ ಆಗಿರೋದ್ರಿಂದ ಕೆರೆ ಕಟ್ಗಳು ಎಲ್ಲ ಒಣಗಿರೋದ್ರಿಂದ ತುರ್ತಾಗಿ ಹೇಮಾವತಿ ನೀರು ನಮಗೆ ಬರ್ಬೇಕಾಗಿರ್ತಕ್ಕಂಥ 18 ಟಿಎಂಸಿ ನೀರನ್ನು ಗುಬ್ಬಿ ತಾಲೂಕಿಗೆ ಕೊಡಬೇಕು. ಹೆಚ್ಚಿನದಾಗಿ ತುಮಕೂರು ಜಿಲ್ಲೆಗೆ 24 ಟಿಎಂಸಿ ನೀರು ಅಲೋಕೇಶನ್ ಆಗೈತೆ. ಅದರೊಳಗೆ ನಮಗೆ ಗುಬ್ಬಿ ಬರಬೇಕಾದ 18 ಟಿಎಂಸಿ ನೀರನ್ನು ತುರ್ತಾಗಿ ಬಿಡಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಂತ ಇದ್ದೀನಿ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ನಂಜೇಗೌಡ, ಒಬಿಸಿ ಜಿಲ್ಲಾಧ್ಯಕ್ಷ ಗಂಗಣ್ಣ, ಪ್ರಧಾನ ಕಾರ್ಯದರ್ಶಿ ಮುಖಂಡರಾದ ಭೈರಪ್ಪ, ಯತೀಶ್, ಬಸವರಾಜ್, ಶಿವಕುಮಾರ್, ಅಣ್ಣಪ್ಪಸ್ವಾಮಿ, ರವಿ ಉಪಸ್ಥಿತರಿದ್ದರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ತುಮಕೂರು.